ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಸ್ಟೂಡೆಂಟ್ಸ್ ನನಗೆ M2 ಪಾಸಿಂಗ್ ಪ್ಯಾಕೇಜ್ ಯಾವ ತರ ಅಂತ ಕೇಳ್ತಾ ಇದ್ದೀರಾ. ನೋಡಿ, M2 ಪಾಸಿಂಗ್ ಪ್ಯಾಕೇಜ್ ತುಂಬಾ ಸುಲಭ ಇದೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ನಿಮಗೆ ಯಾಕೆ ಕಷ್ಟ ಆಗ್ತಿದೆ ಅನ್ನೋದು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಪಾಸಿಂಗ್ ಪ್ಯಾಕೇಜಸ್ಗೆ ಅಥವಾ ಮೆಟೀರಿಯಲ್ಸ್ಗೆ ನನ್ನ ಆಪ್ ರವಿ ನಂದಿ ಮೊಬೈಲ್ ಆಪ್ ನೋಡ್ತಾ ಇದ್ರೆ ಇಲ್ಲಿ ರವಿ ನಂದಿ ಅನ್ನೋಂಥ ಆಪ್ ಇಲ್ಲಿ ನಿಮಗೆ ಡಬಲ್ ಆರ್ ಅಂತ ಕಾಣಿಸುತ್ತೆ ಸಿಂಬಲ್. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಆಲ್ರೆಡಿ M2 ನ ವರ್ಕ್ ಬುಕ್ ಅಥವಾ ಆಕ್ಟಿವಿಟಿ ಬುಕ್ ಇನ್ ಕೇಸ್ ನೀವೇನಾದ್ರೂ ಕಾಲೇಜಲ್ಲಿ ಆಕ್ಟಿವಿಟಿ ಕೊಟ್ಟಿಲ್ಲ ಅನ್ನೋದಾದ್ರೆ, ಅಕಸ್ಮಾತ್ ನಿಮಗೆ ಆಕ್ಟಿವಿಟಿ ಬರ್ಕೊಡ್ಬೇಕು ಅಂದ್ರೆ ಬೇಕಾದ್ರೆ ಆಕ್ಟಿವಿಟಿ ಬುಕ್ ನ ಡೌನ್ಲೋಡ್ ಮಾಡ್ಕೊಬಹುದು. ಇದು ನಿಮಗೆ ಈ ತರ ಮೊಬೈಲ್ ಆಪ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಇ ಬುಕ್ ಅಂತ ಇದೆ, ಅದನ್ನ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಶೇರ್ ಮಾಡಿ. ಓಕೆನಾ? ಇನ್ನ ಪಾಸಿಂಗ್ ಪ್ಯಾಕೇಜ್ಗೆ ಬರೋದಾದ್ರೆ ನೆನ್ಪಿಟ್ಕೊಳ್ಳಿ, ಫಸ್ಟ್ ನೀವು ಫಾರ್ಮುಲಾ ಸ್ಟಡಿ ಮಾಡ್ಲೇಬೇಕು. M1 ಒಂಥರ ಆದ್ರೆ M2 ಇನ್ನೊಂದ್ ತರ. ಹೆಂಗಪ್ಪ ಅಂತಂದ್ರೆ ಇಲ್ಲಿ ಫಾರ್ಮುಲಾ ಇಲ್ಲದೆ ನೀವೇನು ಮಾಡಕ್ ಆಗೋದೇ ಇಲ್ಲ. ಓಕೆನಾ? ಸೊ ಪ್ರತಿಯೊಂದು ಫಾರ್ಮುಲಾಗಳನ್ನ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿರುವಂತ ವಿಡಿಯೋಸ್ ಇದೆ, ಅದನ್ನ ನೀವು ನೋಡ್ಕೊಬೇಕು. ಅದೇ ರೀತಿಯಾಗಿ ವಿತ್ ಇನ್ 2 ಡೇಸ್ ಅಲ್ಲಿ ನಿಮ್ಗೆ ಮೊಬೈಲ್ ಆಪ್ ಅಲ್ಲಿ ಇದರ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಮತ್ತೆ ಯೂಟ್ಯೂಬ್ ಅಲ್ಲಿ ಲೈವ್ ಕ್ಲಾಸಸ್ ಕೂಡ ಮಾಡ್ತೀನಿ. ಬಟ್ ನೀವು ಯೂಟ್ಯೂಬ್ ನ ಲೈವ್ ಕ್ಲಾಸ್ ನ ವೇಟ್ ಮಾಡಿದಾಗ ನಿಮಗೆ ಎಕ್ಸಾಮ್ ಹತ್ರ ಬಂದಾಗ ಲೈವ್ ಕ್ಲಾಸಸ್ ನ ಮಾಡ್ತೀನಿ. ಆಗ ನಿಮಗೆ ಫಾರ್ಮುಲಾ ನೆನ್ಪಿಟ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಓದಕ್ ಕಷ್ಟ ಆಗುತ್ತೆ. ಸೊ ಆದಷ್ಟುನು ಈಗ್ಲೇನೆ ಫಾರ್ಮುಲಾಗಳನ್ನ ಸ್ಟಡಿ ಮಾಡಕ್ಕೆ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಅನಿಸ್ತಾ ಇರುತ್ತೆ ಯಾಕೆ ನಮ್ಗೆ ಕಷ್ಟ ಆಗ್ತಿದೆ ಅಂತಂದ್ರೆ, ಯಾಕೆ ಅಂದ್ರೆ ನಿಮ್ಗೆ ಫಾರ್ಮುಲಾ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಕಷ್ಟ ಆಗ್ತದೆ. ಓಕೆನಾ? ಸೊ ನೋಡಿ, ಇಲ್ಲಿ ಇರುವಂತಹ ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್, ಸ್ಲೋಪ್ ಆಫ್ ಲೈನ್ ದೆನ್ 2 ಪಾಯಿಂಟ್ಸ್, ಜನರಲ್ ಫಾರ್ಮ್ ಆಫ್ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್, ಸ್ಲೋಪ್ ಆಫ್ ಎ ಲೈನ್ ಅಲ್ಲಿ ಮತ್ತೆ ಸ್ಲೋಪ್ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ y is equal to mx plus c, ಮತ್ತೆ 2 ಪಾಯಿಂಟ್ ಫಾರ್ಮುಲಾ, ಸ್ಲೋಪ್ ಪಾಯಿಂಟ್ ಫಾರ್ಮುಲಾ, ಮತ್ತೆ ಇಂಟರ್ಸೆಪ್ಟ್ ಫಾರ್ಮುಲಾ, ಈಕ್ವೇಶನ್ ಯಾವ ರೀತಿ. ಇದಾಗಿದ ತಕ್ಷಣ ನಿಮ್ಗೆ ಇರುವಂತದ್ದು ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್. ಇದರ ಮೇನ್ ಆಗಿ ಬೇಕಾಗಿರುವಂತಹ ಫಾರ್ಮುಲಾಗಳು ಡಿರೈವೇಟಿವ್ ಆಫ್ x1, ಡಿರೈವೇಟಿವ್ ಆಫ್ x ಸ್ಕ್ವೇರ್ 2x, x ಕ್ಯೂಬ್ 3x ಸ್ಕ್ವೇರ್. ನಿಮ್ಮ ಕಾಲೇಜಲ್ಲಿ ಕೂಡ ಇದೇ ತರ ಫಾರ್ಮುಲಾ ಸ್ಟಡಿ ಮಾಡ್ಸಿದಾರೆ ಅಂತಂದ್ರೆ ಕಮೆಂಟ್ ತಿಳಿಸಿ ಹೌದು ಸರ್ ಅಂತೇಳಿ. ಯಾಕಂದ್ರೆ ಇಲ್ಲಿ ನಾನು ಹೇಳಿದಾಗೆ ಎಕ್ಸ್ ಪವರ್ ಎನ್ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಬಟ್ ನಮ್ಗೆ ಎಕ್ಸ್ ಆಗ್ಲಿ, ಎಕ್ಸ್ ಸ್ಕ್ವೇರ್ ಆಗ್ಲಿ, ಎಕ್ಸ್ ಕ್ಯೂಬ್ ಆಗ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಇನ್ನ ಈ ಒಂದು 2 ಯೂನಿಟ್ ಓದಿದ್ರೆ ಸಾಕ. ಕೆಲವರು ಕೇಳ್ತಾರೆ ಸರ್ ಇಂಟಗ್ರೇಷನ್ ಓದ್ಬೇಕಾ ಅಂತ. ನನ್ನ ಪ್ರಕಾರ ನೀವು ಸ್ಟ್ರೈಟ್ ಲೈನ್ಸ್ ಮತ್ತೆ ಡಿಫರೆನ್ಸಿಯೇಷನ್ 2 ಓದ್ಕೊಂಡ್ರೆ ನೀವು ಆಲ್ಮೋಸ್ಟ್ 80 ಮಾರ್ಕ್ಸ್ ಅನ್ನ ನೀವು ತೆಗಿಬಹುದು. ಓಕೆನಾ? ಮತ್ತೆ ಕೆಲವರು ಕೇಳಿದ್ದಾರೆ ಪಾಸಿಂಗ್ ಪ್ಯಾಕೇಜ್ ಎಷ್ಟು, ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತೇಳಿ. ಸೊ ಪಾಸಿಂಗ್ ಮಾರ್ಕ್ಸ್ ನೀವು ತೆಗಿಬೇಕಾಗಿರೋದು 40 ಮಾರ್ಕ್ಸ್. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ನೀವು ತೆಗಿಬೇಕಾದ್ರೆ 40 ಮಾರ್ಕ್ಸ್, ಅದು ರೆಡ್ಯೂಸ್ ಆದಾಗ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ಈ 20 ಮಾರ್ಕ್ಸ್ ಅಂದ್ರೆ ನಿಮ್ಗೆ 20 ಬಂದ್ರೆ ಪಾಸ್ ಅಂತ. ಬಟ್ ನೀವು ಎಕ್ಸಾಮ್ ಅಲ್ಲೇ 20ಗೆ ಬರೀಬಾರದು. ಇದು ಚೆನ್ನಾಗಿ ನೆನ್ಪಿರ್ಲಿ. ಓಕೆನಾ? ಈಗ ನಿಮಗೆ ಬೇಕಾಗಿರುವಂತದ್ದು ಒಂದು ಮಾಡೆಲ್ ಪೇಪರ್ಸ್, ಒಂದು 3 ಪಾರ್ಟ್ ನೋಡಿ. ಮಾಡೆಲ್ ಪೇಪರ್ಸ್, ಫಾರ್ಮುಲಾ ಶೀಟ್ ಜೊತೆಗೆ ನಿಮಗೆ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್. ಸೊ ಈ 3 ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಮನ್ನ ಯಾರು ಕೂಡ ಫೇಲ್ ಮಾಡಕ್ ಆಗೋದೇ ಇಲ್ಲ. ಅದರಲ್ಲಿ 2 ಯೂನಿಟ್ ಮಾಡ್ಕೊಂಡ್ರೆ ಸಾಕು. ಯಾವ ಸರ್ 2 ಯೂನಿಟ್ ಅನ್ನೋದಾದ್ರೆ ಸ್ಟ್ರೈಟ್ ಲೈನ್ಸ್ ಮತ್ತೆ ನಿಮಗೆ ಡಿಫರೆನ್ಸಿಯೇಷನ್. ಫಾರ್ ಎಕ್ಸಾಂಪಲ್ ಒನ್ ಆಫ್ ದ ಮಾಡೆಲ್ ಪೇಪರ್ ತೋರಿಸ್ತೀನಿ ನಿಮ್ಗೆ. ಈಗ ನೋಡ್ತಾ ಇದ್ದೀರಾ ನೀವು, ಇದು MCQ ಕ್ವಶನ್. ನಿಮ್ಗೆ ಯಾವ್ದ್ರಿಂದ ಬರ್ತಾ ಇದೆ? ಫಸ್ಟ್ ಒನ್ ಸ್ಟ್ರೈಟ್ ಲೈನ್, ಸೆಕೆಂಡ್ ಒನ್ ಸ್ಟ್ರೈಟ್ ಲೈನ್, ಥರ್ಡ್ ಕ್ವಶನ್ ಸ್ಟ್ರೈಟ್ ಲೈನ್, ಮತ್ತೆ ಫೋರ್ತ್ ಒನ್ ಡಿಫರೆನ್ಸಿಯೇಷನ್, ಫಿಫ್ತ್ ಒನ್ ಡಿಫರೆನ್ಸಿಯೇಷನ್, ಸಿಕ್ಸ್ತ್ ಒನ್ ಡಿಫರೆನ್ಸಿಯೇಷನ್, ಸೆವೆಂತ್ ಒನ್ ಡಿಫರೆನ್ಸಿಯೇಷನ್. ಹಾಗಾದ್ರೆ ಅಗೇನ್ ಏತ್ ಒನ್ ಡಿಫರೆನ್ಸಿಯೇಷನ್, ನೈನ್ತ್ ಒನ್ ಅಪ್ಲಿಕೇಶನ್ ಆಫ್ ಡಿಫರೆನ್ಸಿಯೇಷನ್. ಅಂದ್ರೆ ನೀವು ಅನ್ಸ್ಬೋದು ಸರ್ ವೆಲಾಸಿಟಿ ಅನ್ನೋದು ನಿಮ್ಗೆ ಅಪ್ಲಿಕೇಶನ್ ಅಲ್ವಾ ಅಂತ. ನನಗೆ ಅಪ್ಲಿಕೇಶನ್ ಮತ್ತೆ ಡಿಫರೆನ್ಸಿಯೇಷನ್ ಒಂದೇ ಕಾನ್ಸೆಪ್ಟ್. ಯಾಕಂದ್ರೆ ಅದರಿಂದ ಏನಂತ ಡಿಫರೆನ್ಸ್ ಇಲ್ಲ. ನಿಮ್ಗೆ ಡಿಫರೆನ್ಸಿಯೇಷನ್ ಕಲ್ತ್ರೆ ವೆಲಾಸಿಟಿನೂ ಬಂದಂಗೆ. ಅಲ್ಲಿಗೆ 10th ಕ್ವಶನ್ ಇಂದ ನಿಮ್ಗೆ ಏನಾಗ್ತದೆ, ಇಂಟಗ್ರೇಷನ್ ಬರ್ತಾ ಇದೆ. ಸೊ ಈ MCQ ನಲ್ಲಿ 10th ಕ್ವಶನ್ ಇಂದ ನೀವು ಮಾರ್ಕ್ಸ್ ಅನ್ನ ತೆಗೆಯಕ್ಕೆ ಕಷ್ಟ ಆಗುತ್ತೆ. ಬಟ್ ಪಾಸ್ ಆಗ್ಬೇಕು ಅನ್ನೋರು 9 ಕ್ವಶನ್ಸ್ ನ ಈ 2 ಯೂನಿಟ್ಸ್ ಇಂದ ಅಟೆಂಡ್ ಮಾಡಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ತೀನಿ. ಸೊ ಫಸ್ಟ್ ಒನ್ ಸ್ಟ್ರೈಟ್ ಲೈನ್, ಸೆಕೆಂಡ್ ಒನ್ ಡಿಫರೆನ್ಸಿಯೇಷನ್, ಥರ್ಡ್ ಒನ್ ಡಿಫರೆನ್ಸಿಯೇಷನ್, ಈ 2 ಕ್ವಶನ್. ಅಲ್ಲಿಗೆ ನೀವು ಟೋಟಲ್ ಆಗಿ ಅಟೆಂಡ್ ಮಾಡಕ್ ಆಗಲ್ಲ ಅನ್ನೋದು ಅಂದ್ರೆ ಏನು, ಇನ್ ಕೇಸ್ ನೀವಿದ್ರು ಇಲ್ಲಿ ನೀವು ನೋಡ್ತಾ ಇದ್ದೀರಾ 9th ಕ್ವಶನ್ ಇಂದ 10th ಇಂದ 5 ಕ್ವಶನ್ಸ್ ಪ್ಲಸ್ ಇಲ್ಲಿ 2 ಕ್ವಶನ್. ಸೊ 10 ನಿಮ್ಗೆ ಆಗುವಂತ 5 ಪ್ಲಸ್ 2 ಎಷ್ಟಾಯ್ತು? 7. ಈ 7 ಮಾರ್ಕ್ಸ್ ಹೊರಟೋದ್ರೆ ರಿಮೈನಿಂಗ್ ಇರುವಂತಹ 93 ಮಾರ್ಕ್ಸ್ ಈ 2 ಯೂನಿಟ್ ಇಂದಾನೆ ಬರುತ್ತೆ. ಓನ್ಲಿ 2 ಯೂನಿಟ್ಸ್ ಅಂದ್ರೆ ಡಿಪೆಂಡಿಂಗ್ ಆನ್ ಡಿಫರೆನ್ಸಿಯೇಷನ್ ಅಂತ ಅರ್ಥ. ಸೊ 2 ಯೂನಿಟ್ಸ್ ಇನ್ ದ ಸೆನ್ಸ್ ಅಪ್ಲಿಕೇಶನ್ ಆಫ್ ಡಿಫರೆನ್ಸಿಯೇಷನ್ ಕೂಡ ಇದಕ್ಕೆ ಸೇರುತ್ತೆ. ಬಟ್ ನಿಮ್ ಡಿಫರೆನ್ಸಿಯೇಷನ್ ಬಂತು ಅಂದ್ರೆ ಇದೇನ್ ಕಷ್ಟದ ಕೆಲಸ ಅಲ್ಲ. ಓಕೆನಾ? ಸೊ ನಾವು ಕಮಿಂಗ್ ಬ್ಯಾಕ್ ಟು ದ
ಅದರ್ ಥಿಂಗ್. ಸೊ ನೀವು ನೋಡ್ತಾ ಇದ್ರೆ ಕ್ವಶನ್ ಪೇಪರ್ ಅಲ್ಲಿ ನಾನು ಐ ವಿಲ್ ಶೋ ದಟ್ ಅದರ್ ಒನ್. ಯಾ. ಸೊ ಇಲ್ಲಿ ನೋಡ್ತಾ ಹೋದ್ರೆ ಇದು ಡಿಫರೆನ್ಸಿಯೇಷನ್ ಸಂಬಂಧಿಸಿರುವಂತದ್ದು, ಅಂದ್ರೆ ಸೆಮ್ 2 ಗೆ ಸಂಬಂಧಿಸಿರುವಂತದ್ದು. ನೋಡಿ ಇಲ್ಲಿ ನೋಡಿ ಇರುವಂತ 2 ಮಾರ್ಕ್ಸ್ ಕ್ವಶನ್ ನ ಮ್ಯಾಕ್ಸಿಮಮ್ ಎಲ್ಲ ಅಟೆಂಡ್ ಮಾಡಬಹುದು. ಇದರಷ್ಟು ಸುಲಭ ಯಾವ್ದು ಇಲ್ಲ. ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ನೋಡಿ ಇದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ ಏನಕ್ಕೆ ಹೇಳ್ತೀನಿ ನಿಮ್ಗೆ ಧೈರ್ಯ ಬರಕ್ಕೆ. y ಗೆ ಡಿರೈವೇಟಿವ್ ಬರೀ 2 ಮಾರ್ಕ್ಸ್, y ಡ್ಯಾಶ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಗೆ ಬಂದು 3x² ಬರುತ್ತೆ, ಲಾಗ್ x ಗೆ ಬಂದು 1/x. ಇಷ್ಟು ಬರೆದ್ರೆ ಸಾಕು, ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ? 2 ಮಾರ್ಕ್ ಬರ್ತಾ ಇದೆ. ಇನ್ನು ಲಾಗ್ 3x ಚೈನ್ ರೂಲ್ ಅಂತ ಕಷ್ಟ ಅಂತ ಹೇಳ್ತಾರೆ, ಬಟ್ ಇರೋದೇ ಒಂದು 3 ಟೈಪ್ಸ್. ದಿಸ್ ಇಸ್ ದ ಸೊಲ್ಯೂಷನ್ 1/3x. ಓಕೆನಾ? ಸೊ 1/3x ಮತ್ತೆ 3 ಇಷ್ಟು ಬರೆದ್ರೆ ಸಾಕು. ಅದೇ ರೀತಿಯಾಗಿ ಅಗೇನ್ ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್, ಅಗೇನ್ y ಡ್ಯಾಶ್ ಬೇಕೇ ಬೇಕು. y ಡ್ಯಾಶ್ ಅಂದ್ರೆ x² ಗೆ 2x ಪ್ಲಸ್ 1. ಅಗೇನ್ ವೆಲಾಸಿಟಿ y ಡ್ಯಾಶ್ ಮಾಡ್ಕೊಂಡ್ರೆ ಸಾಕು, 3 ಕಾನ್ಸ್ಟೆಂಟ್ x² ಗೆ 2x. ನೋಡಿದ್ರ ಎಷ್ಟು ಮಾರ್ಕ್ಸ್? ಯಾಕೆ ನಾನು ಇದನ್ನ ಸಾಲ್ವ್ ಮಾಡ್ತೇನೆ ಅಂದ್ರೆ ನಿಮ್ಗೆ ಧೈರ್ಯ ಬರ್ಲಿ. ಡಿಫ್ರೆನ್ಸಿಯೇಷನ್ ತುಂಬಾ ಸುಲಭ ಇದೆ. 1 2 3 4 4 2s 8 ಮಾರ್ಕ್ಸ್ ಬಂತು. ಆ ಹಾರ್ಡ್ಲಿ ನಾನು 1 ಮಿನಿಟ್ ತಗೊಂಡಿರ್ಬೋದು ಸಾಲ್ವ್ ಮಾಡಕ್ಕೆ, ಕರೆಕ್ಟಾ? ಅದೇ ರೀತಿಯಾಗಿ ನೀವು ಇಲ್ಲೂ ಕೂಡ ನೋಡ್ಬೋದು, ಪ್ರಾಜೆಕ್ಟ್ ರೋಲ್ ನ ಅಪ್ಲೈ ಮಾಡ್ತೀರಿ. ಪ್ರತಿಯೊಂದನ್ನು ನಾನು ಸಾಲ್ವ್ ಮಾಡಿದೀನಿ. ಇದನ್ನ ನೀವು ಕರೆಕ್ಟ್ ಆಗಿ ಹುಡುಕ್ಬೇಕಷ್ಟೇನೆ. ಪ್ರತಿಯೊಂದು ಇದೆ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, 5 ಮಾರ್ಕ್ಸ್ ನ ಪ್ರಾಬ್ಲಮ್ ಎಷ್ಟು ಸುಲಭ ಇದೆ ಅಂತ. 5 ಮಾರ್ಕ್ ನೀವು ಫಾರ್ಮುಲಾ ಓದಿದ್ರೆ y ಡ್ಯಾಶ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಗೇನು 3x² ಪ್ಲಸ್ ಸೈನ್ ಎಕ್ಸ್ ಗೇನು ಕಾಸ್ ಎಕ್ಸ್ ಮೈನಸ್ ಲಾಗ್ ಎಕ್ಸ್ ಗೇನು 1/x ರೂಟ್ ಎಕ್ಸ್ ಗೇನು 1/2 ರೂಟ್ ಎಕ್ಸ್. ಅಗೇನ್ 5 ಕಾನ್ಸ್ಟೆಂಟ್ 0 ಅಂದ್ರೆ 5ಕ್ಕೆ 5 ಫಾರ್ಮುಲಾ ಬರೆದ್ರೆ ಸಾಕು, ನಿಮ್ಗೆ ಇಲ್ಲಿ 5 ಮಾರ್ಕ್ಸ್ ಬಂದ್ಬಿಡುತ್ತೆ. ಓಕೆನಾ? ಸೊ ಯಾವಾಗ ನೀವು ಫಾರ್ಮುಲಾಗಳನ್ನ ಓದಿದಾಗ ಮಾತ್ರ, ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಡಿಫ್ರೆನ್ಸಿಯೇಷನ್ ಆಗ್ಲಿ, ಸ್ಟ್ರೈಟ್ ಲೈನ್ಸ್ ಆಗ್ಲಿ, ನೀವು ಪಾಸ್ ಆಗ್ಬೇಕು ಅಂದ್ರೆ ವಿತೌಟ್ ಫಾರ್ಮುಲಾ ನೀವು ಪಾಸ್ ಆಗೋದು ಕಷ್ಟ. ಓಕೆನಾ? ಇನ್ನು 10 ಮಾರ್ಕ್ಸ್ ಕ್ವಶನ್ ಬರೋದಾದ್ರೆ ತುಂಬಾ ಅಂದ್ರೆ ತುಂಬಾ ಸುಲಭದ್ದು. ನೀವು ಇದೇ ಕೆಲಸ ಮಾಡ್ಬೇಕು. ಪಾಸ್ ಆಗ್ಬೇಕು ಅನ್ನೋಂಥ ವಿದ್ಯಾರ್ಥಿಗಳು 10 ಮಾರ್ಕ್ ನ 3 ಕ್ವಶನ್ ಅಟೆಂಡ್ ಮಾಡ್ಕೊಳ್ಳಿ. 10 ಮಾರ್ಕ್ 3 ಕ್ವಶನ್ ಎಷ್ಟು ಬಂತು ಇಲ್ಲಿ? 30 ಮಾರ್ಕ್ಸ್ ಬಂದ್ಬಿಡ್ತು. 10 ಮಾರ್ಕ್ ನ 3 ಕ್ವಶನ್ ಎಷ್ಟು ಬಂತು? 30 ಮಾರ್ಕ್ಸ್ ಬಂತು. ಇಲ್ಲಿರುವಂತ ಇದೆಷ್ಟು ಮಾರ್ಕ್ಸ್ ಇದೆ? ಅಗೇನ್ ಯು ಕ್ಯಾನ್ ರೈಟ್ ದಟ್ ಎನಿ 5 ಕ್ವಶನ್ಸ್, ಸಾರಿ ಎನಿ 5 ಕ್ವಶನ್ಸ್ 1 2 3 4 5 ಅಂದ್ರೆ ಡಿಫ್ರೆನ್ಸಿಯೇಷನ್ ಮತ್ತೆ ಸ್ಟ್ರೈಟ್ ಲೈನ್ ದಲ್ಲಿ ನಿಮ್ಗೆ 5 ಆಗೋಗುತ್ತೆ. ಸೊ 25 ಇಲ್ಲೇ ಆಗೋಯ್ತು. ಸೊ 25 ಪ್ಲಸ್ 30 ದಿಸ್ ಇಸ್ ದ ಸಿಂಪಲ್ ಫಾರ್ಮುಲಾ ಟು ಪಾಸ್ ದ M2. ದಿಸ್ ಇಸ್ ವಾಟ್ 50 ಮಾರ್ಕ್ಸ್. ಸೊ ನಿಮಗೆ ಮಿನಿಮಮ್ 55 ಟೋಟಲ್, ನಿಮಗೆ ಮಿನಿಮಮ್ 50 ಆರಾಮಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಿದ್ಯಾ? ಸೊ 40 ಮಾರ್ಕ್ಸ್ ತೆಗೆಯಕ್ಕೆ ರಿಸ್ಕೇ ಇಲ್ಲ. ಈ 2 ಯೂನಿಟ್ ಇದ್ದ ನೆನ್ಪಿಟ್ಕೊಳ್ಳಿ. ಇದರ ಸೊಲ್ಯೂಷನ್ ಬೇಕು ಅಂದ್ರೆ ನಿಮಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಮತ್ತೆ ವರ್ಕ್ ಬುಕ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ವರ್ಕ್ ಬುಕ್ ನ ನೋಡಿ, ವೆರಿ ಸಿಂಪಲ್. ನಾನು ವರ್ಕ್ ಬುಕ್ ಐ ಹಾವ್ ಜಸ್ಟ್ ಪ್ಲೇಸ್ಡ್ ದ ಪ್ರೈಸ್ ಫಾರ್ 29 rupees. ನೀವೇನಾದ್ರೂ ಪ್ರಾಕ್ಟೀಸ್ ಮಾಡಕ್ಕೆ ಶೀಟ್ಸ್ ಯೂಸ್ ಮಾಡಂಗಿದ್ರೆ ಎಕ್ಸಾಮ್ ಟೈಮ್ ಅಲ್ಲಿ, ಆ ಶೀಟ್ಸ್ ಬದಲು ಈ ಬುಕ್ ನ ತಗೊಂಡು ಪ್ರಿಂಟ್ ಹಾಕೊಳ್ಳಿ. ಸಾಲ್ವ್ ಮಾಡ್ತಾ ಇದ್ದಂಗೆ ನೀವು ಕೂಡ ಸಾಲ್ವ್ ಮಾಡ್ತಾ ಹೋಗಿ. ದಟ್ ಈಸ್ ಮೋರ್ ದೆನ್ ಎನಫ್. ಓಕೆನಾ? ಸೊ ದಿಸ್ ಈಸ್ ವಾಟ್ ದ ಪಾಸಿಂಗ್ ಪ್ಯಾಕೇಜ್ ಆಫ್ ದ M2. ಸೊ ಗೆಟ್ ರೆಡಿ ವಿತ್ ಈ ಬುಕ್. ನೀವು ಈ ಬುಕ್ ತಗೊಂಡು ರೆಡಿ ಆದ್ರೆ ಖಂಡಿತ ನಿಮ್ಗೆ ಪಾಸಿಂಗ್ ಕಷ್ಟ ಆಗಲ್ಲ. ಓಕೆ? ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.